ಕೊಡಗಿನ ಮಾದಾಪುರ ಬಳಿಯ ಜಂಬೂರು ಬಾಣೆಯ ಜಯಶ್ರೀ ಅವರು ಈ ಸಾಲಿನ ಪ್ರತಿಷ್ಠಿತ ಫ್ಲೋರೆನ್ಸ್ ನೈಟಿಂಗಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಫ್ಲೋರೆನ್ಸ್ ನೈಟಿಂಗಲ್ ಅವಾರ್ಡ್ ಕಮಿಟಿ ಮತ್ತು ಆಂಗ್ಲೋ ಇಂಡಿಯನ್ ಯೂನಿಟಿ ಕಲ್ಚರ್ ಆಶ್ರಯದಲ್ಲಿ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಿನಲ್ಲಿ ಶುಕ್ರವಾರ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಜಯಶ್ರೀ ಸೇರಿದಂತೆ 12 ಮಂದಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಜಯಶ್ರೀ ಕಳೆದ 15 ವರ್ಷಗಳಿಂದ ಬೆಂಗಳೂರಿನ ಪೋರ್ಟಿಸ್ ಆಸ್ಪತ್ರೆಯ ಸೋಂಕು ನಿಯಂತ್ರಣ ವಿಭಾಗದಲ್ಲಿ ನರ್ಸ್ ಆಗಿದ್ದಾರೆ. ಈಕೆ ಜಂಬೂರಿನ ನಿವೃತ್ತ ಪೊಲೀಸ್ ಸಿಬ್ಬಂದಿ ಎನ್.ಕೆ. ಬಾಲಕೃಷ್ಣ ಹಾಗೂ ಡೈಸಿ ನಿರ್ಮಲ ದಂಪತಿಯ ಪುತ್ರಿ. ಪ್ರತಿ ವರ್ಷ ಮೇ 12ರ ನರ್ಸಿಂಗ್ ಡೇ ದಿನ ನರ್ಸಿಂಗ್ ಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದವರಿಗೆ ಫ್ಲೋರೆನ್ಸ್ ನೈಟಿಂಗಲ್ ಪ್ರಶಸ್ತಿ ನೀಡಲಾಗುತ್ತದೆ. ಈ ಬಾರಿ 22ನೇ ವರ್ಷದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಜವಾಬ್ದಾರಿಯನ್ನ ಅವಾರ್ಡ್ ಸಮಿತಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಐವನ್ ನಿಗ್ಲಿ ವಹಿಸಿಕೊಂಡಿದ್ದರು. ಕಳೆದ ಜನವರಿಯಲ್ಲಿ ಪ್ರಶಸ್ತಿಗೆ ಅರ್ಜಿ ಆಹ್ವಾನಿಸಲಾಗಿದ್ದು 159 ಮಂದಿ ಅರ್ಜಿ ಸಲ್ಲಿಸಿದ್ದರು. ಈ ಪೈಕಿ ಆಯ್ಕೆಯಾದ 40 ಮಂದಿ ವಿವಿಧ ಪರೀಕ್ಷೆಗಳಲ್ಲಿ ಪಾಲ್ಗೊಂಡಿದ್ದರು. ಅಂತಿಮವಾಗಿ 12 ಮಂದಿ ಸಾಧಕರನ್ನು ಆಯ್ಕೆ ಮಾಡಲಾಗಿದೆ. ಪ್ರಶಸ್ತಿ ಪ್ರದಾನಕ್ಕೂ ಮುನ್ನ ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ, ಆರೋಗ್ಯ ಆಯುಕ್ತರಾದ ರಮದೀಪ್ ಡಿ, ನಿರ್ದೇಶಕ ಡಾ ಶ್ರೀನಿವಾಸ್ ಜಿಎನ್, ನರ್ಸಿಂಗ್ ಸಮಿತಿ ರಿಜಿಸ್ಟರ್ ಡಾ ಕೆ ಮಲ್ಲು, ಜೂಬ್ಲಿ ಮಿಷನ್ ಸಂಸ್ಥೆಗಳ ನಿರ್ದೇಶಕ ಡಾ ವಾಸುದೇವ್ ಆರ್, ಸಂತ ಬೆನೆಟಿಕ್ ಸಂಸ್ಥೆಗಳ ಡೀನ್ ಡಾ ಐ ಕ್ಲೆಮೆಂಟ್ ಪಾಲ್ಗೊಂಡಿದ್ದರು. ಅವಾರ್ಡ್ ಸಮಿತಿ ಅಧ್ಯಕ್ಷ ಐವನ್ ನಿಗ್ಲಿ ಅಧ್ಯಕ್ಷತೆ ವಹಿಸಿದ್ದರು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ನಮಸ್ಕಾರ, ನನ್ನ ಹೆಸರು ಜಯಶ್ರೀ. ನಾನು ಫೋರ್ಟೀಸ್ ಹಾಸ್ಪಿಟಲ್ ಕನಿಂಗ್ಹ್ಯಾಮ್ ರೋಡ್ನಲ್ಲಿ ಇನ್ಫೆಕ್ಷನ್ ಕಂಟ್ರೋಲ್ ನರ್ಸ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇದು ನನ್ನ ಲೈಫಲ್ಲಿ ಮರೆಯದಾದಂಥ ಒಂದು ಕ್ಷಣ ಅಂತ ಹೇಳ್ಬೋದು. ಐ ಆಮ್ ವೆರಿ ಹ್ಯಾಪಿ. ಆಲ್ ದ ಕ್ರೆಡಿಟ್ ಗೋಸ್ ಟು ಮೈ ಸೀನಿಯರ್ಸ್, ಎಸ್ಪೆಷಲಿ ನನಗೆ ಟೂ ಲೀಡರ್ಸ್ ಆರ್ ದೇರ್ whom I really have to mention. ಸಿಸ್ಟರ್ ಲತಾ ನೋನಿಸ್ ಫ್ರಮ್ ಫೋರ್ಟೀಸ್ ಬ್ಯಾಂಗ್ಳೂರ್, ಬನ್ನರ್ಘಟ್ಟ ರೋಡ್. ಅವ್ರು ನನ್ನ CNO ಆಗಿದ್ದು. Another person name is Chief Nursing Officer Termin Roshni. She is in UK now. I miss her. ಅವರಿಬ್ಬರು ಇಲ್ಲದಿದ್ದರೆ ಈ ಟ್ರಾಫಿಗೆ ನಾನು ಹರಳಲ್ಲ ಅಂತ ಅನ್ಕೋತೀನಿ. ಅವರಿಬ್ಬರಿಗೂ ನಾನು ಕೃತಜ್ಞಳಾಗಿದ್ದೀನಿ. ಆ್ಯಂಡ್ ದ ಮೇನ್ ಕನ್ಸರ್ನ್ ವಿತ್ ಈ ಫ್ಲೋರೆನ್ಸ್ ನೈಟಿಂಗಲ್ ಅವಾರ್ಡ್ ಸೆರೆಮನಿಯನ್ನು ಮಾಡಿಕೊಟ್ಟಂಥ ಐವನ್ ನಿಗ್ಲಿ ಸರ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಅದ್ರ ಜೊತೆಗೆ ಅವ್ರು ನಡೆಸ್ತಿರುವಂಥ ಅವ್ರಿಗೆ ದೇವರು ದೀರ್ಘ ಆಯಸ್ಸು, ಇದೇ ಥರದ ಒಳ್ಳೆ ಕಾರ್ಯ ಮಾಡಲಿಕ್ಕೋಸ್ಕರ ಇನ್ನೂ ಆಯಸ್ಸು ಕೊಡಲಿ, ಇನ್ನೂ ಶಕ್ತಿ ಕೊಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಇದೆಲ್ಲರ ನಂತರ ನಾನು ದೊಡ್ಡ ಥ್ಯಾಂಕ್ಸ್ ಹೇಳೋದು ದೇವರಿಗೆ, ಅದ್ರ ಜೊತೆಗೆ ನನ್ನ ತಂದೆ ತಾಯಿಗೆ. ಅವರು ಇಲ್ಲದಿದ್ದರೆ ನಾನು ಈ ಪ್ರೊಫೆಷನ್ ತಗೊಳ್ತಾ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ. ನಮ್ಮ ಅಜ್ಜಿ ನರ್ಸ್ ಆಗಿತ್ತು. ಸೊ ನಮ್ಮ ಅಮ್ಮನಿಗೊಂದು ಆಸೆ ಇತ್ತು, ನನ್ನ ಮೊಮ್ಮಗಳು ನರ್ಸ್ ಆಗಬೇಕು ಅಂತ, ಸೇವೆ ಮಾಡಬೇಕು ಅಂತ. ನಮ್ಮ ಮನೆಯಲ್ಲಿ ತಂದೆ ಪೊಲೀಸು, ಅವ್ರು ಕಾನ್ಸ್ಟೇಬಲ್ ಆಗಿ ರಿಟೈರ್ಮೆಂಟ್ ಆದರು. ನನ್ನ ತಮ್ಮ ಸೈನಿಕ, ಈಸ್ ಅ ಸೋಲ್ಜರ್. ನಾವೆಲ್ಲರೂ ಒಂದು ಸೇವೆ, ದೇಶ ಸೇವೆಯಲ್ಲೇ ಎಲ್ಲರೂ ತೊಡಗಿದ್ದೀವಿ ಅಂತ ಅನ್ಕೊಳ್ತೀನಿ. ದಿಸ್ ಇಸ್ ಅ ಪ್ರೌಡ್ ಮೂಮೆಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಫ್ಲೋರೆನ್ಸ್ ನೈಟಿಂಗಲ್ ಅವಾರ್ಡ್ ಕಮಿಟಿ ಆ್ಯಂಡ್ ಈವನ್ ಇನ್ಕ್ಲೂಡಿಂಗ್ ಅವರ್ ಆಂಗ್ಲೋ ಇಂಡಿಯನ್